ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ನಾಯಕ ರಾಮಚಂದ್ರೇಗೌಡ ಅವರು ನಿಧನರಾಗಿದ್ದಾರೆ. ಬಿಎಸ್ವೈ ಸರ್ಕಾರದಲ್ಲಿ ಸಚಿವರಾಗಿದ್ದಂತ ರಾಮಚಂದ್ರೇಗೌಡ ಅವರು ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾಗಿರುವಂಥದ್ದು. ಬೆಳಗ್ಗೆ 6 ಗಂಟೆಗೆ ಮಾಜಿ ಸಚಿವರಾದಂಥ ರಾಮಚಂದ್ರೇಗೌಡ ಅವರು ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಗೌಡರು ಬಳಲುತ್ತಿದ್ರು ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಬಸವೇಶ್ವರ ನಗರದ ಮನೆಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಸಂಜೆ 4:30ಕ್ಕೆ ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ರಾಮಚಂದ್ರೇಗೌಡ ಸಂಸದ ಬೊಮ್ಮಾಯಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ಈ ಒಂದು ನಿಧನದಿಂದಾಗಿ ತಾವು ಸಂತಾಪವನ್ನ ಸೂಚಿಸಿರುವಂಥದ್ದು. ಟ್ವೀಟ್ ಮಾಡಿ ಬೊಮ್ಮಾಯಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ. ರಾಮಚಂದ್ರಗೌಡರ ನಿಧನಕ್ಕೆ BY ವಿಜಯೇಂದ್ರ ಅವರು ಕೂಡ ಸಂತಾಪವನ್ನ ಸೂಚಿಸಿರುವಂಥದ್ದು. RSS ಹಿನ್ನೆಲೆ ಇದ್ದಂಥ ರಾಮಚಂದ್ರೇಗೌಡ ಅವರು 1953ರಲ್ಲಿ RSS ಅನ್ನ ಸೇರಿದ್ರು ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಾಜಿ ಸಚಿವರಾದಂಥ ರಾಮಚಂದ್ರೇಗೌಡ ಅವರು ತಮ್ಮ ವಯೋಸಹಜ ಕಾಯಿಲೆಯಿಂದಾಗಿ ಇಂದು ಬೆಳಗ್ಗೆ 6 ಗಂಟೆಗೆ ನಿಧನರಾಗಿದ್ದಾರೆ. RSS ಹಿನ್ನೆಲೆಯುಳ್ಳಂಥ ಇವರು 1953ರಲ್ಲಿ ಸಂಘ ಸೇರಿ 1970ರಲ್ಲಿ ತಮ್ಮ ರಾಜಕೀಯ ಜೀವನವನ್ನ ಪ್ರಾರಂಭಿಸಿದ್ರು. ಅಂದಿನ ಜನಸಂಘದ ಮೂಲಕ ಬೆಂಗಳೂರು ನಗರ ನಿಗಮದ ಮೊದಲ ಕಾರ್ಪೊರೇಟರ್ ಆಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದ್ದಾಗಿದೆ. ತದನಂತರ ಸತತ 5 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುವ ಮೂಲಕ ಪಕ್ಷದ ಪ್ರಭಾವಿ ನಾಯಕರಾಗಿ ಬೆಳೆದರು. ಇಂದು ಬೆಳಗ್ಗೆ 6 ಗಂಟೆಗೆ ವಯೋಸಹಜ ಕಾಯಿಲೆಯಿಂದ ಗೌಡರು ನಿಧನರಾಗಿದ್ದಾರೆ. ಈ ಬಗ್ಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ಸೂಚಿಸಿರುವಂಥದ್ದು. ಹಾಗೆ BY ವಿಜಯೇಂದ್ರ ಅವರು ಕೂಡ ರಾಮಚಂದ್ರೇಗೌಡ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡುತ್ತಾ ಹೋಗ್ತಾರೆ. ಹೆಬ್ಬಾರ್, ಬಿಜೆಪಿ ನಾಯಕ ರಾಮಚಂದ್ರೇಗೌಡ ಅವರು ನಿಧನರಾಗಿದ್ದಾರೆ. ಏನಾಗಿತ್ತು? ಅವರಿಗೆ ಹುಷಾರಿರಲಿಲ್ವಾ? ಎಷ್ಟು ದಿನದಿಂದ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿತ್ತು? ಸುನಿಧಿ, ಕಳೆದ ಕೆಲ ಸಮಯದಿಂದ ರಾಮಚಂದ್ರೇಗೌಡರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಆಸ್ಪತ್ರೆಯಲ್ಲಿ ಅವಾಗವಾಗ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಕಳೆದ 1 ತಿಂಗಳಿಂದ ಸ್ವಲ್ಪ ಸೀರಿಯಸ್ ಆಗಿತ್ತು. ಆ ಕಾರಣಕ್ಕಾಗಿ ಕಳೆದ 1 ತಿಂಗಳಿಂದ ಅವರು ಹಾಸ್ಪಿಟಲ್ ಅಲ್ಲೇ ಇದ್ರು. ವಯೋಸಹಜ ಕಾಯಿಲೆ ಅಂದ್ರೆ ಸುಮಾರು 88 ವರ್ಷ ವಯಸ್ಸಾಗಿದೆ. ಈ ಕಾರಣಕ್ಕಾಗಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರು, ಚೆಕಪ್ ಅನ್ನು ಕೂಡ ಮಾಡಿಸ್ತಾ ಇದ್ರು. ಇವತ್ತು ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ನಿಧನರಾಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ರಾಮಚಂದ್ರೇಗೌಡರು ಬಿಜೆಪಿಯಲ್ಲಿ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಂತವ್ರು. ಯಡಿಯೂರಪ್ಪನವರ ಆಪ್ತರಾಗಿಯೂ ಕೂಡ ಗುರುತಿಸಿಕೊಂಡಿದ್ರು. ಅವರ ಸಂಪುಟದಲ್ಲಿ ಸಚಿವರಾಗೂ ಕೂಡ ಕೆಲಸ ಮಾಡಿದಂತವ್ರು. 1953ರ ವೇಳೆಯಲ್ಲಿ ಸಂಘವನ್ನ ಸೇರಿದಂತವ್ರು. RSS ಅನ್ನ ಸೇರಿ ಸಂಘದಲ್ಲಿ ಕೆಲಸ ಮಾಡಿ ಸಂಘದ ಮೂಲಕ ಪ್ರಭಾವಿಯಾಗಿ ಪರಿಷತ್ ಸದಸ್ಯರಾಗಿ 5-6 ಬಾರಿ ಪರಿಷತ್ ಸದಸ್ಯರಾಗ್ತಾರೆ. ನಿರಂತರವಾಗಿ ಪರಿಷತ್ ಸದಸ್ಯರಾಗಿ ಸಚಿವರಾಗಿ ಕೂಡ ಕೆಲಸವನ್ನ ಮಾಡಿದಂತವ್ರು. ಪಕ್ಷದಲ್ಲಿ ಅತ್ಯಂತ ಪ್ರಭಾವವನ್ನ ಉಳಿಸ್ಕೊಂಡಂತವ್ರು. ಇವತ್ತು ಅವರನ್ನ ಪಕ್ಷ ಕಳ್ಕೊಂಡಿದೆ. ಇವತ್ತು ಎಲ್ಲ ಗಣ್ಯರೆಲ್ಲರೂ ಕೂಡ ಅವ್ರ ಮನೆ ಹತ್ರ ಬರ್ತಾ ಇದ್ದಾರೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ನಡೀಲಿಕ್ಕಿದೆ ಅಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಮನೆ ಹತ್ರನೇ ಕೆಲವರು ಬಂದೆಲ್ಲ ನೋಡ್ಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಈಗ ಹಾಸ್ಪಿಟ್ಲಿಂದ ಮನೆಗೆ ಕೂಡ ಕರ್ಕೊಂಡು ಬಂದಿದ್ದಾರೆ. ಕೆಲ ಗಣ್ಯರೆಲ್ಲ ಬರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ಈಗಾಗಲೇ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಲ್ಲಿರುವಂತಹ ನಾಯಕರು ಸಹಿತ 1-2-3 ಗಂಟೆ ಅಷ್ಟೊತ್ತಿಗೆ ಅವ್ರ ನಿವಾಸಕ್ಕೆ ಬರ್ಬೋದು. ಬಂದ ನಂತರದಲ್ಲಿ ಅಂತ್ಯಕ್ರಿಯೆಗಳಲ್ಲೂ ಕೂಡ ಇವರೆಲ್ಲ ಪಾಲ್ಗೊಳ್ಳುವಂತ ಮಾಹಿತಿ ಲಭ್ಯ ಆಗಿದೆ. ಸುನೀತಿ, ಧನ್ಯವಾದಗಳು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.